ಗ್ರಾಮದ ಎಲ್ಲ ಕ್ಷೇತ್ರ ದೇವತೆಗಳನ್ನು ಮನದಲ್ಲಿ ನೆನೆಸ್ಕೊಡ್ತಾ ಕೆಮ್ಮಲ್ಗಿ ಎಂಬ ಅತ್ಯಂತ ಪುಣ್ಯ ನೆಲಕ್ಕೆ ನಮಸ್ಕರಿಸ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಶಾಲೆಯ ಶ್ರೇಯೋಭಿಗಾಗಿ ದುಡಿತಾ ಇರುವಂತಹ SDMC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶ್ರೀಶೈಲ್ ಗೌಡ ದಾಸನಗೌಡರು, ನಮಗೆಲ್ಲ ಮಾರ್ಗದರ್ಶಕರಾದಂತಹ ಶ್ರೀ ಪಾಟೀಲ್ ಶೆಟ್ಟಿ ಅವರೇ, ಶ್ರೀ ಆನಂದ್ ಬಸಮನಿ ಅವರೇ, ಭಾರತೀಯರಾದ ಪ್ರಕಾಶ್ ಕುಂಬಾರ್ ಅವರೇ, ಶ್ರೀಯುತ ಹಳ್ಳಿಕಟ್ಟಿ ಅವರೇ, ಶ್ರೀ ನಾಯಕ್ ಅವರೇ, ಶ್ರೀ ಸಿದ್ಧನಾಥ್ ಅವರೇ, ಪಾಲಕರಾದಂಥ ಶ್ರೀ ಕಂಠಪ್ಪನವರೇ, ಈ ಶಾಲೆಯ ಆಧಾರ ಸ್ತಂಭದಂತಿರುವಂತಹ ನಮ್ಮ ಎಲ್ಲ ಪ್ರತಿ ಮಾಧವರೇ, ನನ್ನ ಜೀವಾಳದಂತಿರುವಂತಹ ಒಂದು ವಿದ್ಯಾರ್ಥಿಗಳೇ, ಮನುಷ್ಯ ಬಹಳ ಭಾವನಾತ್ಮಕವಾದಾಗ ಅವನ ಬಾಯಿಂದ ಮಾತು ಬರಂಗಿಲ್ಲ. ಯಾವಾಗ ಬಹಳ ಕಡೆ ಹಿಡ್ಕೊಂಡೆ ಕಣ್ಣಿನ ಗೇಟ್ಗಳು ಒಳಗಡೆ, ಯಾವಾಗ ಗೇಟ್ ಓಪನ್ ಹಾಕೋದು ಬರ್ತಿಲ್ಲ. ನಾನು ಊಟಕೃತ ಗೌಡ್ರ ಜೊತೆ ಮಾತಾಡಲಿಕ್ಕಿದೆ. ನನ್ನ ಅಜ್ಜ ಕೂಡ ಶಿಕ್ಷಕರು, ಗೌಡಿ ಶಾಲೆ ಅಂತಿದ್ರು ಬ್ರಿಟಿಷರ್ ಕಾಲದಲ್ಲಿ. ಆಗ ಶಿಕ್ಷಕ ಹುದ್ದೆಯಲ್ಲಿದ್ದವರು. ನಂತರ ಎರಡು ಊರಿನ ಕುಲಕರ್ಣಿಕೆ ಮಾಡಿದ್ರು, ಕಾಕಂಡಿಕೆ ಮತ್ತು ಕಾರಜೋಳ. ನಮ್ಮದೊಳಗೆ ನಮ್ಮ ಹಿರಿಯರು ಹೇಳ್ತಿದ್ರು, ಬ್ರಿಟಿಷ್ ಅಧಿಕಾರಿಗಳು ಬಂದಿದ್ರು ಆ ಕುಲಕರ್ಣಿಕೆ ಮಾಡಿದ್ರು. ಕಾಕಂಡಿಕೆ ಇನ್ಸ್ಪೆಕ್ಷನ್ಗೆ ಕಾಕಂಡಿಕೆ ಕುಲಕರ್ಣಿಕೆ ಎಲ್ಲ ನೋಡಿ ಕಾರಜೋಳದ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಕುದುರೆ ಮೇಲೆ ಬರೋರು. ಆ ಕುದುರೆ ಮೇಲೆ ಬಂದು ಕಾರಜೋಳಕ್ಕೆ ಹೋಗ್ಬೇಕಂತಂದ್ರೆ ಅದ್ರ ಕುಲಕರ್ಣಿಕೆ ಕೂಡ ನಮ್ಮ ಅರ್ಧ ಮಾಡ್ತೀವಿ. ಅಲ್ಲಿ ಕೆರೆಯನ್ನು ಕಟ್ಸ ಕಾರಜೋಳದೊಳಗೆ. ನನ್ನ ಆಯಿ ತವ್ರ ಮನೆ ಕೂಡ ಕಾರಜೋಳ. ಈಗ ಆ ಪ್ರೀತಿಯಿಂದ ಕೆರೆ ಕಟ್ಸ್ಯಾರೇನೋ ಗೊತ್ತಿಲ್ಲ. ಇವ್ರು ಕುದುರೆ ಮೇಲೆ ಬ್ರಿಟಿಷ್ ಅಧಿಕಾರಿಗಳಲ್ಲಿ ಹೋಗೋದ್ರಾಗಲೇ ಇವ್ರ ಕಾಲು ನಡಿಗೆಯಿಂದ ಹೋಗಿ ಅಲ್ಲಿದ್ದು ಅಲ್ಲಿಯೂ ಕೂಡ ಲೆಕ್ಕಪತ್ರಗಳು ಅಷ್ಟು ಚೊಕ್ಕಾಗಿ ಇಟ್ಟಿದ್ರು. ಆ ಬ್ರಿಟಿಷ್ ಅಧಿಕಾರಿಗಳು ನನ್ನ ಅಜ್ಜನಿಗೆ ಒಂದು ರತ್ನ ಗಂಬಳಿಯನ್ನು ಹೊಲಿಸೋಗಿದ್ರು, ಸನ್ಮಾನ ಮಾಡಿ. ಅದು ನಮ್ಮ ಮನೆತನದೊಳಗ ಹೇಳ್ಕೊಂಡು ಬರ್ತಾ ಇದ್ದಂತಹ ಮಾತು. ನಾನು ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ನನಗೆ ಪಾಠ ಮಾಡಿದವರು ನನ್ನ ಅಜ್ಜ. ಮುಂದೆ ಕೂಡಿಸ್ಕೊಂಡು ಗಣಿತ ಮತ್ತು ಕನ್ನಡವನ್ನು ಹೇಳಿಕೊಟ್ಟದ್ದು ನನ್ನ ಅಜ್ಜ. ನನಗೆ ಈಗಲೂ ಕೂಡ